ಅಂಡ್ ಮೋರ್ ಓವರ್ ನಾನು ಏನು ಕೇಳಿ ಇಷ್ಟು ಎಫರ್ಟ್ ಆಗ್ತಾ ಇರೋದು ಏನಕ್ಕೆ ರಾಕಿಂಗ್ ಸ್ಟಾರ್ ಎಷ್ಟ್ದಲ್ವಾ. ಬಟ್ ಸ್ಟೋರಿ ಲೈನ್ ನನಗೆ ಏನಂತ ನನ್ಗೆ ಇವಾಗ್ಲೇ ಕ್ಯೂರಿಯಸ್, ಏನ್ ಆತರ ಅಷ್ಟೊಂದು ಹೀರೋಯಿನ್ಗಳಿದಾವೆ, ಒಂದೇ ಹೀರೋ ಏನಿರ್ಬೋದು ಅಂತ. ಹೆಂಗೋ ಇಷ್ಟು ಕೆಟ್ಟ ಬುದ್ಧಿ, ಕಚಡವಾಗಿರೋ ಬುದ್ಧಿ ನೋಡಿ ಗೈಸ್. ನಾನು ಓನರ್ ಅಂತ ಅವ್ನ್ ಡ್ರೈವರ್ ಅಂತ ಹೆಂಗ್ ಕಂಡು ಹಿಡ್ಬಿಟ್ಟ ಅವನು. ಏ ಹುಚ್ಚಪ್ಪ, ಆಟೋ ಅಲ್ಲಿ ಈ ಕಡೆ ಆ ಕಡೆ ಓಪನು. ಏ ಸೈಕೋ. ಜಾಗಗಳಿಗೆ ಬಂದಾಗ ಕಾರ್ ಹಿಂದೆನೂ ಹೋಗಲ್ಲ ಮುಂದೆನೂ ಹೋಗಲ್ಲ. ನೋಡಿ ಎಷ್ಟು ಹಂಪಿದೆ ನೋಡಿ ಇಲ್ಲಿ. ಗೇಮಿಂಗ್ ಅಲ್ಲಿ ಕೋಟಿ ಸಂಪಾದನೆ ಮಾಡೋದು ಹೆಂಗೆ ಅಂತ ಹೇಳಿದೀನಿ. ಹೇ ಗೈಸ್, ವಾಟ್ಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ತೀನಿ ನಾನು 5 ಗಂಟೆಗೆಲ್ಲ. ಯಾಕಂತಂದ್ರೆ ಇವತ್ತು ಒಂದು ಸಾಂಗ್ ಶೂಟ್ ಇದೆ, ಟಾಕ್ಸಿಕ್ ಮೂವಿ. ರಾಕಿಂಗ್ ಸ್ಟಾರ್ ಯಶ್ ಅವ್ರ ಫ್ಯಾನು ನಾನು ಮತ್ತೆ SMR ಆಬ್ವಿಯಸ್ಲಿ. ಸೊ ಅವ್ರ ಮೂವಿ ಸಾಂಗ್ ಶೂಟ್ ಇದೆ, ತಬಾಹಿ ಸಾಂಗ್ ಅಂತ ಹೆಸರು. ಇವತ್ತು ಶೂಟ್ ಇದೆ, ಮಾಡ್ತಿದ್ದೀವಿ. ಸೊ ನಂಗೆ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ, ಬಿಕಾಸ್ ಆ ತಬಾಹಿ ಸಾಂಗ್ ನಾನು ನೋಡ್ತಾ ತುಂಬಾ ಇಂಟೆನ್ಸ್ ಆಗಿದೆ, ತುಂಬಾ ಲೈಕ್ ಆ ಥರ ಎಲ್ಲ ನಾವು ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ. ಬಟ್ ನಾವು ಟ್ರೈ ಮಾಡ್ತೀವಿ, ಎಲ್ಲ ಕಣ್ಣಲ್ಲೇ ಮಾತಾಡೋಕೆ ಈ ಥರ ಟ್ರೈ ಮಾಡ್ತೀವಿ ವಿತೌಟ್ ಟಚಿಂಗ್ ಆರ್ ಸಮಥಿಂಗ್. ಸೊ ಯಾ, ಬನ್ನಿ, ಬೇಗ ಬೇಗ ನಾನು ರೆಡಿ ಆಗ್ತೀನಿ, ಬೇಗ ಬೇಗ ಹೋಗೋಣ. ಸೊ ನೋಡಿ ಬೆಳಗ್ಗೆ ಪರವಾಗಿಲ್ಲ ಬಿಡಿ, ಯಾರಾದ್ರೂ ಬೇಕು ಅಂತ ಮಾಡ್ತಾರಾ? ಇಷ್ಟು ಚಿಕ್ಕ ವಯಸ್ಸಿನಾಗೆ ಅದೆಂತ ದೊಡ್ಡ ಗುಣ. ಓಕೆ ಗೈಸ್, ಸೊ ಬನ್ನಿ ಹೋಗೋಣ, ಬೇಗ ಬೇಗ ರೆಡಿ ಆಗ್ಬಿಟ್ಟು ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ತುಂಬಾ ಪ್ರೊಡಕ್ಟಿವ್ ಆಗಿರುತ್ತೆ ಇವತ್ತಿನ ದಿನ ಅಂತಾನೆ ಅನ್ಕೊಳ್ಳಿ. ಸೊ ಏನೇನಾಗುತ್ತೆ ಇವತ್ತಿನ ದಿನದಲ್ಲಿ ಅಂತ ನೋಡೋಣ ಬನ್ನಿ ಗೈಸ್. ಇವಾಗ ಜಸ್ಟ್ ರೆಡಿ ಆಗ್ಬಿಟ್ಟು ಮನೆ ಬಿಡ್ತಾ ಇದ್ದೀನಿ. ಸೊ ಆಚೆ ಆಟೋ ವೇಟ್ ಮಾಡ್ತಿದೆ ಅಂತೆ, ಬನ್ನಿ ಹೋಗೋಣ ಗೈಸ್. ಇವಾಗ ಜಸ್ಟ್ ನಾನು ಮನೆ ಬಿಟ್ಟಿದ್ದೀನಿ. ಟೈಮ್ ಇವಾಗ 6 ಗಂಟೆಗೆ ಬಿಡಬೇಕಿತ್ತು, ಬಟ್ ನಂಗೆ ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ಹೋಗ್ತಾ ಇದ್ದೀನಿ. ತುಂಬಾ ಅಂದರೆ ತುಂಬ ಚಳಿ ಇದೆ ಗೈಸ್, ಆಚೆ ಕಡೆ ಸಖತ್ ಚಳಿ ಇದೆ. ಆಮೇಲೆ ಇನ್ನೊಂದು ಸ್ವೆಟರ್ ಹಾಕಿ ಕೂಡ ನಂಗೆ ಚಳಿ ಆಗ್ತಿದೆ. ನನಗೆ ಇನ್ನೊಂದು ಆಸಿಡಿಟಿ ಪ್ರಾಬ್ಲಮ್ ಇದೆಯಾ, ಸೊ ಅದರಿಂದ ಏನಾದರೂ ನಾನು ತಿಂದಿಲ್ಲ ಅಂದರೆ ಬೆಳಿಗ್ಗೆ ನಂಗೆ ತುಂಬ ಹೊಟ್ಟೆ ನೋವುತ್ತೆ, ಅಂದರೆ ತುಂಬ ಜಾಸ್ತಿ ಉರಿಯುತ್ತೆ ಹೊಟ್ಟೆ ಮೇಲ್ಗಡೆ. ಸೊ ಅದಕ್ಕೆ ನಾನು ನೈಟೇ ನಮ್ಮ ಮಮ್ಮಿ ತಿನ್ಸಿದ್ರು ನನಗೆ. ನೈಟ್ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡೆ, ಇದಾಗುತ್ತೆ ಅಂತಲೇ ಪ್ರಾಬ್ಲಮ್. ಇವಾಗ ಇನ್ನೂ ಸ್ಟಾರ್ಟ್ ಆಗಿಲ್ಲ ನನಗೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬ್ರಷ್ ಮಾಡಿದ ತಕ್ಷಣ ನನಗೆ ಅದು ಸ್ಟಾರ್ಟ್ ಆಗಿಬಿಡುತ್ತೆ ಆಸಿಡಿಟಿ ಅನ್ನೋದು. ಸೊ ಬ್ರಷ್ ಮಾಡಿನೂ ಇವಾಗ ಏನು ಅನ್ನಿಸ್ತಿಲ್ಲ, ಬೈ ಗಾಡ್ಸ್ ಗ್ರೇಸ್. ಬಟ್ ಇವಾಗ ನೋಡಬೇಕು, ಇವಾಗ ನೋವುತ್ತೋ ಏನೋ ಅಂತ. ತುಂಬ ಆಸಿಡಿಟಿ ಇದೆ, ತುಂಬ ಹೊಟ್ಟೆ ಅಂದರೆ ತುಂಬ 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 ಕೆಟ್ಟದಾಗಿ ನೋವುತ್ತೆ ನನಗೆ, ಎದೊಳಕ್ಕೂ ಆಗಲ್ಲ, ಆ ಥರ ನೋವುತ್ತೆ. ಹೋಗೋಣ ಬನ್ನಿ ಗೈಸ್. ಇವಾಗ ಜಸ್ಟ್ ಬಂದು ರೀಚ್ ಆದೆ ನಾನು. ಎಷ್ಟು 1.5 hour ಆಯಿತು ಇಲ್ಲಿ ಬರೋಕ್ಕೆ ನನಗೆ. ಪಾಪ ಕಾರ್ ಬರ್ಸ್ಕೊಂಡು ನಿಂತಿದ್ದಾರೆ. ಫಸ್ಟ್ ಬಂದಿದ್ದು ಇವ್ರೆ ಅಂತ ಇವತ್ತು. ಹೇಗೆ ಅನಿಸ್ತೇನೆ ನಿಮಗೆ ಫಸ್ಟ್ ಬಂದು? ತುಂಬಾ ಸಲ ಬಂದಿದ್ದೀನಿ ನಾನು, ತುಂಬಾ ಅರ್ಲಿ ಮಾರ್ನಿಂಗ್ ಶೂಟ್ಸ್ ಎಲ್ಲ ಮಾಡಿದ್ದೀನಿ ನಾನು. ಸೊ ಇಟ್ ಈಸ್ ನಾಟ್ ನ್ಯೂ, ಚೆನ್ನಾಗಿ ಅನ್ನಿಸ್ತೈತೆ. ಅಂಡ್ ಮೋರ್ ಓವರ್ ನಾನು ಏನು ಕೇಳಿ ಇಷ್ಟು ಎಫರ್ಟ್ ಆಗ್ತಾ ಇರೋದು ಏನಕ್ಕೆ? ರಾಕಿಂಗ್ ಸ್ಟಾರ್ ಎಷ್ಟ್ದಲ್ವಾ. ನನ್ನ ಫ್ಯಾನ್ ಅಂತ ಹೇಳ್ಬಿಟ್ಟು ಇಷ್ಟು ಫಸ್ಟ್ ಟೈಮ್ ನಂದು ಯಾವತ್ತೂ ಬಂದಿಲ್ಲ, ನಂದು ಯಾವತ್ತು ಎಷ್ಟೆಲ್ಲಿ. ನಾನು ಫೇಮಸ್ ಆದ್ಮೇಲೆ ಮೂವಿ ಬಂದಿರೋದೇ ಎಷ್ಟು ಅವರು 2 KGF 2, ಆಮೇಲೆ ಇವಾಗ ಟಾಕ್ಸಿಕ್. ನಾನು ಫೇಮಸ್ ಆದ್ಮೇಲೆ ಬಂದಿರೋದು. ಸೊ ಫಸ್ಟ್ ಪ್ರಮೋಷನ್ ನಂದಿದು ಟಾಕ್ಸಿಕ್ ಬಂದಿರೋದು. ಸೊ ಆಬ್ವಿಯಸ್ಲಿ ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು. ಅಂದ್ರೆ ತುಂಬಾ ಸಾಂಗ್ಗಳು ಬರುತ್ತೆ ಗೈಸ್ ಪ್ರಮೋಷನ್ಗೆ. ಇವ್ರು ಬರೀ ಎಷ್ಟೇ ಮಾತ್ರ ರಾಕಿಂಗ್ ಸ್ಟಾರ್ ಎಷ್ಟೇ ಮಾತ್ರ ಒಪ್ಕೊಂಡಿರೋದು. ಬಿಕಾಸ್ ನನಗೆ ಇಷ್ಟ ಇದ್ರು, ಬಟ್ ಫ್ಯಾನ್ ಅಂತ ನಾನು ಯಾವ ಹೀರೋಗೂ ಇರಲಿಲ್ಲ. ಲೈಕ್ ಅವ್ರ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿರ್ತಿತ್ತು ಅಷ್ಟೇ. ಬಟ್ ದೆನ್ ಇತ್ತೀಚೆಗೆ ನನಗೂ ರಾಕಿಂಗ್ ಸ್ಟಾರ್ ತುಂಬ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಲೈಕ್ ಅವ್ರ ಆ್ಯಟಿಟ್ಯೂಡ್ ಆಗಲಿ, ಅವ್ರು ಮಾತಾಡೋ ವೇ ಆಗಲಿ, ಪ್ರತಿಯೊಂದು ಸಖತ್ತಾಗಿ ಅನಿಸುತ್ತೆ, ಅಂದರೆ ಆರಾ ಅನಿಸುತ್ತೆ. ಅದಕ್ಕೆ ನನಗೆ ಇಷ್ಟ ಅವ್ರು. ನನಗೂ ಅದಕ್ಕೆ ಇಷ್ಟ. ಬಟ್ ನಂದು ತುಂಬ ಹೌ ಹ್ಯಾಸ್ ಟೇಕನ್ ಇಂಡಸ್ಟ್ರಿನ ಯಾವ ಲೆವೆಲ್ಗೆ, ಬೇರೆ ಲೆವೆಲ್ಗೆ ತೊಗೊಂಡು ಹೋಗಿದಾರಲ್ಲ, ಅದು ಖುಷಿ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಇವಾಗ ನಾನು ಸೇಮ್ ಥಿಂಗ್ ಐ ಡೂ ಇನ್ ಗೇಮಿಂಗ್. ನಾನೆಲ್ಲೇ ಹೋದ್ರು ಕನ್ನಡ ರೆಪ್ರೆಸೆಂಟ್ ಮಾಡ್ತೀನಿ. ಅವ್ರು ಏನೇನು ಸ್ಪೀಚ್ ಮಾಡ್ತಾರಲ್ಲ ಅದನ್ನೆಲ್ಲ ನಾನು ಗೇಮಿಂಗಲ್ಲಿ ಫಾಲೋ ಮಾಡೋಕ್ಕೆ ಅಥವಾ ಆ ಥರದ ಏನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡೋಕ್ಕೆ ಅನ್ಕೊತೀನಿ. ಬಿಕಾಸ್ ಈಸ್ ಕೈಂಡ್ ಆಫ್ ಅನ್ ಇನ್ಸ್ಪಿರೇಷನ್ ಇವಾಗಿನ ಜನ್ರೇಷನಿಗಾಗಲಿ ಅಥವಾ ವಾಟ್ ಎವರ್ ಅವ್ರು ಮಾಡ್ತಾ ಇದಾರಲ್ಲ, ಆಗಲ್ಲ ಅನ್ನೋ ಜಾಗದಲ್ಲಿ ಮಾಡಿ ತೋರಿಸ್ತಾರಲ್ಲ. ಸೊ ದಟ್ ಈಸ್ ಸಮಥಿಂಗ್ ಗ್ರೇಟ್ ಅಂತ ಅನ್ಸುತ್ತೆ. ಅಂಡ್ ಮೋರ್ ಓವರ್ ನಾವು 2 ಮಾಡಿದ್ದೀವಿ ಇದಕ್ಕೆ ಮುಂಚೆ. ಯಾವ್ಯಾವ್ದು ಮಾಡಿದ್ದೀವಿ ಹೇಳು? ಬ್ಯಾಂಗಲ್ ಬಂಗಾರಿ ಒಂದು ಮಾಡಿದ್ದೀವಿ, ಇದೊಂದು ಇನ್ನೊಂದು ಮಾಡಿದ್ವಿ ಅಲ್ಲ,
ಅದೊಂದು ಆಲ್ಬಮ್ ಸಾಂಗ್ ಒಂದು ಮಾಡಿದ್ವಲ್ಲ, ಹ್ಮ್. ನನಗೆ ಡ್ಯಾನ್ಸ್ ಕಲ್ಸ್ಕೊಡೋದೊಂದು, ಅದೊಂದು ಮಾಡಿದ್ವಿ. ಇದು ಮೂರನೇದು ಅನ್ಸುತ್ತೆ. ಮೂರನೇದು. ಬಟ್ ಇದು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇಷ್ಟೊಂದು ರಿಸ್ಕ್ ತಗೊಂಡು ಅವೆಲ್ಲ ಆರಾಮಾಗಿ ಮಾಡಿದ್ವಿ, ಅಲ್ಲಲ್ಲೇ ಮಾಡಿದ್ವಿ. ಬ್ಯಾಂಗಲ್ ಬಂಗಾರಿ ಪ್ರಮೋಷನ್ ಅಲ್ಲ, ಪ್ರಮೋಷನ್ ಅಲ್ಲ, ಅದು ನಾವು ಮಾಡಿರೋದು ಯಾವ್ದೋ ಮಾಡಿದ್ವಲ್ಲ. ಅಲ್ಲ, ಅದು ಒಂದೇ ಮಾಡಿದ್ದು. ಬ್ಯಾಂಗಲ್ ಬಂಗಾರಿ ಪ್ರಮೋಷನ್ ಮಾಡಿಲ್ಲ, ಒಂದೇ ನಾವ್ ಮಾಡಿರೋದು ಸಾಂಗ್, ಒಂದು ಆಲ್ಬಮ್ ಸಾಂಗ್ ಮಾಡಿದ್ವಿ ಅಷ್ಟೇ, ಯಾವ್ದು ಮಾಡಿಲ್ಲ. ಬಿಟ್ರೆ ಇದೆ ಫಸ್ಟ್ ಟೈಮ್ ಒಂದು ಮೂವಿದು ಮಾಡ್ತಾ ಇರೋದು, ಇದೆ ಫಸ್ಟ್ ಅನ್ಸುತ್ತೆ. ಮೂವಿ ತಂದ್ರೆ ಇದು ಫಸ್ಟ್ ಟೈಮ್ ಮಾಡ್ತಿರೋದು. ತುಂಬಾ ಖುಷಿ ಆಗ್ತದೆ ಗೈಸ್, ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಮಾಡಕ್ಕೆ ಸಾಂಗ್ದು. ಅಂಡ್ ತವಾಹಿ ಸಾಂಗ್ ಆಕ್ಚುಲಿ ಚೆನ್ನಾಗಿದೆ, ಬಟ್ ಸ್ಟೋರಿ ಲೈನ್ ನನಗೆ ಏನಂತ ನನ್ಗೆ ಇವಾಗ್ಲೇ ಕ್ಯೂರಿಯಾಸಿಟಿ. ಏನ್ ಆತರ ಅಷ್ಟೊಂದು ಹೀರೋಯಿನ್ಗಳಿದಾವೆ, ಒಂದೇ ಹೀರೋ ಏನಿರ್ಬೋದು ಅಂತ. ನಂದು ಗೆಸ್ ಅಷ್ಟೇ, ಒಂದು ಗೆಸ್ ಮಾಡ್ಬೋದು ನಾನು. ದಟ್ ನಯನತಾರ ಯಶಿಗ್ ಸಿಸ್ಟರ್ ಇರ್ಬೋದು, ಇಲ್ಲ ಅಂತ ಅಂದ್ರೆ ಸೈಡ್ ಚಿಕ್ ಇರ್ಬೋದು. ಬಿಕಾಸ್ ಬಿಲ್ಲಾನಲ್ಲಿ ಸೇಮ್ ಥೀಮ್ ಇತ್ತು, ಅದಕ್ಕೋಸ್ಕರ ಸೈಡ್ ಚಿಕ್ ಇರ್ಬೋದು, ಇದ್ರಲ್ಲಿ ಇರ್ಬೋದು. ಯಶು ಬಿಸ್ನೆಸ್ ಮೇಲೆ ಫೋಕಸ್ ಮಾಡಲ್ಲ. ಇವಳು ಬಂದ್ಮೇಲೆ KR ಅಡ್ವಾಣಿ ಬಂದ್ಮೇಲೆ ಶಿಲ್ ಬಿ ಫುಲ್ KR ಅಡ್ವಾಣಿ ಮೇಲೆ ಫೋಕಸ್ ಆಗಿರ್ತಾರೆ ಯಶು. ಅದಾದ್ಮೇಲೆ ರಾಯ ಅಲ್ವಾ, ರಾಯ ಕ್ಯಾರೆಕ್ಟರ್. ಅದಾದ್ಮೇಲೆ ಜನರಿಗೆ ನೋಡಕ್ ಬಿಡ್ಬಿಡಿ ಅಲ್ಲ, ಜನರಿಗೆ ನೋಡಕ್ ಬಿಡ್ಬಿಡಿ ಅಲ್ಲ. ಗೆಸ್ ಮಾಡ್ತಾ ಇದೀನಿ, ವಾಟ್ ಇಫ್ ಗೆಸ್ ನಿಜ ಈ ಲೂಸಸ್ ಇಂಟ್ರೆಸ್ಟ್ ಇನ್ ಇಸ್ ಬಿಸ್ನೆಸ್ ಅಥವಾ ಇಲ್ಲಿಗಲ್ ಏನೇನ್ಲಿ ಇದಿರುತ್ತಲ್ಲ ದಂಧೆಗಳನ್ನೆಲ್ಲ ಇಂಟ್ರೆಸ್ಟ್ ಲೂಸ್ ಮಾಡ್ಕೊಂಡು ಅದಕ್ಕೇನೋ ಬಿಸ್ನೆಸ್ ಏನೋ ಪ್ರಾಬ್ಲಮ್ ಆಗೋ ತರ ಆಗ್ಬೋದು. ಇಲ್ಲ ಅಂತ ಅಂದ್ರೆ ಅವಳಿಂದನೇ ಎಫೆಕ್ಟ್ ಆಗ್ಬೋದು, ಅವಳು ಟಾರ್ಗೆಟ್ ಮಾಡಿರ್ಬೋದು, ಎಷ್ಟನೇ ಈ ತರನೇ ಇರ್ಬೋದು. ಸೊ ಲೆಟ್ಸ್ ಸಿ, ಗೆಸ್ಸಿಂಗ್ ಅಷ್ಟೇ, ಸ್ಟೋರೀಸ್ ಐಡಿಯಾ ಇಲ್ಲ. ನಂಗೂ ಐಡಿಯಾ ಇಲ್ಲ ಗೈಸ್, ಬಟ್ ಒಂದ್ ಕ್ಯೂರಿಯಾಸಿಟಿ, ಏನಿರ್ಬೋದು ಇದು ಅಂತ. ಅಂದರೆ ಈ ಶಿಲ್ಪದ ಹಿಂದೆ ತುಂಬಾ ಜನ ಕಲಾವಿದರ ಕೈ ಚಳಕವಿದೆ ಎಂದಾಯ್ತು. ಇವಾಗ ಶೂಟ್ ಸ್ಟಾರ್ಟ್ ಮಾಡೋಣ. ಪುನೀನ ಬಂದಿಲ್ವಲ್ಲ, ಬರ್ತಾವ್ರ, ಅವ್ರು ಇನ್ನೊಂದು ಕಾರ್ ತರ್ಬೇಕಲ್ಲ. ಥಾರಲ್ಲಿ ಬರೋದ, ಮನೆ ಹತ್ರ ಹೋಗಿ ಕಾರ್ 2 ಕಾರಲ್ಲೂ ಶೂಟ್ ಆಗುತ್ತೆ ಇವತ್ತು. ಅಲ್ಲಿ ಬಟ್ಟೆ ತುಂಬ್ಕೊಂಡ್ ಬಂದಿದ್ದೀನಿ, ನಂಗೆ ಎಷ್ಟೊಂದು ತುಂಬ್ಕೊಂಡಿದ್ದೀನಿ ಗೊತ್ತಾ ನಾನು. ಬನ್ನಿ ಲೆಟ್ಸ್ ಗೋ, ಹೋಗೋಣ. ಎಲ್ಲ ಹೋಗ್ತೀಯ? ಲೆಟ್ಸ್ ಗೋ ಶೂಟಿಗೆ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ, ಒಳ್ಳೆ ಕಥೆ. ಗೈಸ್, ದ ಪ್ರೌಡ್ ಮೂಮೆಂಟ್ ಇವತ್ತು SMR ಗೆ ಏನಂತ ಹೇಳೋಣ? ಎಲ್ಲೇನೋ ಹೇಳು. ಏನಂದ್ರೆ ಎಲ್ಲ ಇವತ್ತು SMR 2 ಕಾರು ಹೊರಗೆ ಬಂದಿದೆ, ಆಚೆ ಬಂದಿದೆ. ಏನ್ ಸಾರಿ, ಏನ್ ಸಖತ್ತಾಗಿ ಕಾಣಿಸ್ತಿದೆ ನೋಡಿ ಗೈಸ್. ಓ ಮೈ ಗಾಡ್, ಓ ಮೈ ಗಾಡ್. ಹೆಂಗೆ ನೀವು ಈ ತರ ಎಲ್ಲ? ಅದಂಗೆ ನಿಂಗೆ ಗೊತ್ತಾಗಲ್ಲ, ಏಕೆ? ನಿನ್ನ ಹತ್ರ ಇದಿಲ್ವಲ್ಲ. ಅಯ್ಯೋ ಬಿಡು, ನೆಕ್ಸ್ಟ್ ತಗೊಂತಾಳೆ. ಬಟ್ ಅದು ಸರ್ಪ್ರೈಸ್ ಐತೆ, ಏನು ಅಂತ ಹೇಳಲ್ಲ. ಇವಾಗ್ಲೇ ಹೇಳ್ಬಿಟ್ಟು ನಾ ಸಾರಿ. ರಾಕೀತ್ ಕಟ್ ಮಾಡಿ, ಕಟ್ ಮಾಡ್ಬೇಡ ಸರ್. ನಂಗೆ TC ಕೊಟ್ಬಿಡಿ ಸರ್, ನಾ ಕಾಲೇಜ್ ಬಿಟ್ಟು ಹೊರಟೋಗ್ತೀನಿ. ಯಾಕಯ್ಯ? ರಾಕೀತ್ ಕಟ್ ಮಾಡಿ, ಕಟ್ ಮಾಡ್ಬೇಡ. Take the TC and get out. ಥ್ಯಾಂಕ್ ಯು ಸರ್. ಗೈಸ್ ಇವ್ರು ತೊಳ್ದಿಲ್ಲ ಕಾರ್ ಇವತ್ತು. ಅದ್ಯಾಕಷ್ಟು ಕೆಡ್ದಾಗ ನಗ್ತೀಯ? ಒಳ್ಳೆ చంద్రముఖి ఫ్రమ్ ధైర్యం ఉంటే నా ముందే నిలిచి నాకే చెప్తావు. వాణ్ణి చంపి కాల్చి బూడిదగా చేసి నా పగ తీర్చుకోకపోతే నా పేరు చంద్రముఖి కాదురా. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ ನೋಡಿ. ನಾನು ಪೂರಿ ತಗೊಂಡಿದ್ದೀನಿ. ಎಷ್ಟು ಸಖತ್ತಾಗಿದೆ ಪೂರಿ. ಸ್ವಲ್ಪ ಜನ ಇದು ತಗೊಂಡ್ಬಿಟ್ಟು ನನ್ನ ಪ್ಲೇಟಲ್ಲಿ ಕೈ ಹಾಕ್ಬೇಡ ಅಂತಾರೆ. ನಂದೇ ಚೆನ್ನಾಗಿರ್ಬೇಕಾದ್ರೆ ಇವ್ರ ಪ್ಲೇಟಲ್ಲಿ ಯಾಕೆ ಕೈ ಹಾಕ್ಬೇಕು ಗೈಸ್? ನೀವ್ ಹೇಳಿ. ಹಾಕಿ ಅಭ್ಯಾಸ ಅಂತಾನೆ ಹೇಳಿರ್ತೀನಿ, ಆಗ್ಬೇಡ ಅಂತ. ನನ್ ತಟ್ಟಿದ್ ಬಿಟ್ರೆ ನಾನು ಯಾರ ತಟ್ಟಿದ್ರು ತಿನ್ನಲ್ಲ. ನಿಮ್ಮ ಅಮ್ಮನ ಮೇಲೆ ಆರಣ ಮಾಡಿ ಹೇಳು. ಸಮ್ಟೈಮ್ಸ್ ತಿಂತೀನಿ. ಇವಾಗ ನೆಮ್ಮದಿಯಾಗಿ ತಿನ್ನೋಣ ಗೈಸ್, ಆಯ್ತಾ? ಲೆಟ್ಸ್ ಗೋ. ತಿರುಗ್ಸು, ನಿನ್ ಜೊತೆ ಇದ್ದಾಗ ನೆಮ್ಮದಿಯಾಗಿ ತಿನ್ನಕ್ಕೆಲ್ಲ ಆಗುತ್ತೆ. ಎಷ್ಟು ಕಟ್ ಮಾಡಿಸ್ಬಿಡ್ತೀನಿ, ಜಾಸ್ತಿ ಮಾತಾಡ್ಬೇಡ. ನನ್ನ ಹತ್ರ ಎಷ್ಟು ಹೇಳ್ತೀನಿ ಅಷ್ಟು ಮಾಡು. ಕಮ್ಮಿ ಮಾಡಿದೆಮ್ಮ ನಿನ್ನ, ನಾನು ಬಂಗಾರಿ ಏನೇ ಕಮ್ಮಿ ಮಾಡಿದೆ? ನಾನು ಏನ್ ಕಮ್ಮಿ ಮಾಡಿದೆ? ಗೈಸ್, ನಾನು ಮುಂದೆ ಕುತ್ಕೊಂಡಿಲ್ಲ ಇವ್ರ ಕಾರಲ್ಲಿ ಅಂತ ಅವಾಗಿಂದ ಕಿಟಕಿ ತೆಗಿತಿಲ್ಲ ಗೈಸ್. ನಾನು ಮುಂದೆ ಕುತ್ಕೊಂಡೆ ಅಂದ್ರೆ ನಾನು ಸೀಟ್ ಬೆಲ್ಟ್ ಹಾಕೋಬೇಕು, ನಂಗೆ ತಲೆ ನೋವುತ್ತದೆ. ಅದಕ್ಕೆ ನಾನು ಆರಾಮಾಗಿ ನೆಮ್ಮದಿಯಾಗಿ ಹಿಂದೆ ಕುತ್ಕೊಂಡಿದ್ದೀನಿ. ಹಂಗಲ್ಲ, ಅದು ಏನ್ ಫೀಲ್ ಗೊತ್ತಾ ಅವಳಿಗೆ ಫೀಲು. ಏನ್ ಫೀಲು? ನನ್ನ ಓನರು, ನೀನು ಡ್ರೈವರ್. ಅಯ್ಯೋ ಥೂ, ನಿನ್ ಬುದ್ಧಿ ಏನು ಇಷ್ಟು ಕೆಟ್ಟದಾಗಿದೆ ಕಚಡವಾಗಿ. ಹೆಂಗೋ ಇಷ್ಟು ಕೆಟ್ಟ ಬುದ್ಧಿ, ಕಚಡವಾಗಿರೋ ಬುದ್ಧಿ ನೋಡಿ ಗೈಸ್. ನಾನು ಓನರ್ ಅಂತ ಅವ್ನು ಡ್ರೈವರ್ ಅಂತ ಹೆಂಗ್ ಕಂಡು ಹಿಡ್ಬಿಟ್ಟು ಅವನು. ನನ್ನಷ್ಟು ಒಂದು
ಸೈಕೋ, ನನ್ನಷ್ಟು ಕ್ರೇಜಿ. ಪುಂಡಾಶ್ ಅಂದ್ರೆ ಪುಂಡಾಶ್ ಅಲ್ಲ, ಮಂಗುಂಡ್ ಡ್ಯಾಶ್. ಮಂಗುನ್ ಡ್ಯಾಶ್ ನೀನದು. ನನ್ನಷ್ಟು ಯಾರು ಇಲ್ಲ, ನನ್ನಷ್ಟು ಡಂಬು ಯಾರು ಇಲ್ಲ, ನನ್ನಷ್ಟು ದಡ್ಡಿನೂ ಯಾರಿಲ್ಲ, ನನ್ನಷ್ಟು ಸೆನ್ಸಿಟಿವ್ ಯಾರು ಇಲ್ಲ, ನನ್ನಷ್ಟು ಕ್ರೇಜಿನೂ ಯಾರು ಇಲ್ಲ. ಐ ಆಮ್ ಎವ್ರಿಥಿಂಗ್. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಏಯ್, ವರ್ಕಿಂಗ್ ಅವರ್ಸ್ ಎಲ್ಲರೂ ಕೆಲಸ ಮಾಡ್ತೀನಿ, ನೀನ್ ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? ವೇಸ್ಟ್ ಪ್ರಾಡಕ್ಟ್. 90 crores minus 1, God is great. ತೆಗಿಯೋ ಕಿಟ್ಕಿ, ಸ್ನಾನ ಮಾಡ್ಕೊಂಡ್ ಬಂದಿಲ್ವಾ? ತೆಗಿಯೋ ಕಿಟ್ಕಿ. ಸ್ನಾನ ಮಾಡ್ಕೊಂಡ್ ಏಯ್ ಏಯ್ ತೆಗಿಯೋ ಕಿಟ್ಕಿ. ಮೇಲ್ಗಡೆ ಕಿಟಕಿ ತೆಗಿಯಲ್ಲ. ಶಶಿ ತಗಿ, ಶಶಿ ವಾಮಿಟ್ ಬಂದಂಗ ಆಗುತ್ತಪ್ಪ. ವಾಮಿಟ್ ಬಂದಾಗ ಆಗುತ್ತಾ? ತಗಿ ಶಶಿ, ಇರಿಟೇಟ್ ಮಾಡ್ಬೇಡ. ಅಲ್ಲೇ ನೀನ್ 1 hour ಆಟೋದಲ್ಲಿ ಬಂದೆ, ನಿಂಗೆ ಅಲ್ಲಿ ವಾಮಿಟ್. ಏ ಹುಚ್ಚಪ್ಪ, ಆಟೋ ಅಲ್ಲಿ ಈ ಕಡೆ ಆ ಕಡೆ ಓಪನು. ಏ ಸೈಕೋ, ಆ ತರ ಬೇಕಾ ಕಾರು? ಈ ಕಡೆ ಆ ಕಡೆ ಏನು ಇರಬಾರ್ದು ಮಧ್ಯದಲ್ಲಿ ಮಾತು. ಅಂದ್ರೆ ಮಳೆ ಬಂದ್ರೆ ನನ್ನ ಸೇವ್ ಮಾಡ್ಬೇಕಷ್ಟೇ. ನಾನು ಅಕಸ್ಮಾತ್ ಲೈಫಲ್ಲಿ ಕಾರ್ ತಗೊಂಡ್ರೆ ಗೈಸ್, ಆಟೋ ತಗೊಂತೀಯ? ಆಟೋ ತಗೊಳ್ಳಲ್ಲ, ಲೆಫ್ಟ್ ಸೈಡ್ ರೈಟ್ ಸೈಡ್ ತಗ್ಬಿಡ್ತೀನಿ. ಬರೀ ಮಂದಿ ಕೊಂದಿರ್ಬೇಕಂತ. ಅದಕ್ಕೆ ಕಾರ್ ಯಾಕೆ ತಗೊಂತೀಯ? ಯಾಕೆ ತಗೋಬಾರ್ದು ಕಾರು? ಅಲ್ಲ, ಆ ತರ ಲೆಫ್ಟ್ ರೈಟ್ ತೆಗಿಯಂಗಿದ್ರೆ ಕಾರ್ ಯಾಕೆ ತಗೊಂತೀಯ? ಒಂದ್ ಆಟೋ ತಗೊಂಡ್ಬಿಡು. ಟ್ರಾವೆಲಿಂಗ್ ಹೆಂಗಾರು ನೀನ್ ಓಡಿಸೋದ್ ಕಲ್ತು ನೀನ್ ಓಡಿಸೋದ್ರು ಕೂಡ ನಿನಗೆ ಪ್ರಾಬ್ಲಮ್ ಇದೆ. ನೋಡಿ ಗೈಸ್, ಎಂತ ಟೀಮ್. ಅಲ್ಲ ನಿನಗೆ ನಾನು ಎಷ್ಟು ಸಖತ್ತಾಗಿ ಓಡಿಸ್ತೀನಿ ಗೈಸ್, ಎಷ್ಟು ಸಖತ್ತಾಗಿ ಓಡಿಸ್ತೀನಿ. ನನ್ಗೆ ಲಿಟ್ರಲಿ ಎಲ್ರು 10 out of 10 ಕೊಟ್ಟಿದ್ದಾರೆ ರೇಟಿಂಗು. ಯಾಕೆ ಹೇಳು? ನಾನು ಹಂಗೆ ಆತರ. ಇವಾಗ ಜಾಸ್ತಿ ನನ್ನ ಹತ್ರ ಮಾತಾಡ್ಕೊಂಡು ನಾನು ಟೈಮ್ ವೇಸ್ಟ್ ಮಾಡ್ಬೇಡ. ನನ್ನ ಕೆಲ್ಸಕ್ಕೆ ಬಂದಿನಿ, ಕೆಲಸ ಮಾಡೋಣ ಅಷ್ಟೇ. ಮಾಡೋಣ ಬನ್ನಿ ಗೈಸ್. ಸುಮ್ನೆ ಕಾರ್ ತಗೊಳ್ಳೋದಲ್ಲ ಗೈಸ್. ನೋಡಿ, ಈ ತರ ಜಾಗಗಳಿಗೆ ಬಂದಾಗ ಕಾರ್ ಹಿಂದೆನೂ ಹೋಗಲ್ಲ, ಮುಂದೆನೂ ಹೋಗಲ್ಲ. ನೋಡಿ ಎಷ್ಟು ಹಂಪಿದೆ ನೋಡಿ ಇಲ್ಲಿ. ನಾವು ಶೂಟಿಂಗ್ ಲೊಕೇಶನ್ಗೆ ಬಂದಿದ್ದೀವಿ. ಎಷ್ಟು ಕಷ್ಟ ಪಡ್ತಿದಾರ ಅವ್ರ ಪಾಪ. ಏನ್ ಥಾರ್ ತೋರಿಸ್ಬೇಕಾ? ಥಾರ್ ಬರುತ್ತಲ್ವ ಒಳಗೆ. ಕಾರ್ ತಗೊಳ್ಳೋದಲ್ಲ ಅಂದಲ್ಲ, ಈ ಕಾರ್ ಇಳಿಯಲ್ಲ ಅಂದ್ರೆ ಇನ್ನೊಂದ್ ಕಾರ್ ಇಳಿಯೋದೇ ಅಂತದೇ ಇದೆ ಅಂತ ಹೇಳ್ತಾ ಇದ್ದೀನಿ. ಆಯ್ತು, ಆಯ್ತಾ, ಮುಗೀತಾ? ಸೈಡ್ ಹೋಗಂಚರು, ಸೈಡ್ ಹೋಗಂಚು, ಸೈಡ್ ಹೋಗ್ಬಿಡಿ. ಸೈಡ್ಗೆ ಹೋಗುವಂತವ್ರೆ. ಓಕೆ ಫೈನ್, ನೋ ಪ್ರಾಬ್ಲಮ್, ಬಿಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕಷ್ಟ ನೋಡಿ ಇಲ್ಲಿ. ಬ್ರೋ ಬನ್ರಿ, ಹಿಂಗೆ ಹೇಳ್ತೀನಿ ಮೇಲಕ್ಕೆ ಬನ್ರಿ ಹಿಂಗೆ ತಿರ್ಸ್ಕೊಳ್ರಿ. ಇವಾಗ ಹಿಂಗೆ ಬನ್ರಿ. ಸ್ಟ್ರೈಟ್ ಬನ್ನಿ. ಭಯ ಆಗುತ್ತಪ್ಪ. ಬನ್ರಿ ಈಸಿ ಬನ್ರಿ, ಆರಾಮ್ಸೆ ಬನ್ನಿ. ಗೈಸ್, ಶೂಟ್ ಮುಗಿಸ್ಕೊಂಡ್ವಿ. ವಿತಿನ್ 1.5 hours ಮುಗಿಸ್ಕೊಂಡು ಇವಾಗ ಹೋಗ್ತಿದ್ವಿ. ಅಷ್ಟರಲ್ಲಿ SMR ಸ್ವಲ್ಪ ಕಾರ್ ನಂಬರ್ ಹಾಕ್ಸ್ಬೇಕು ಅಂತ ನಿಲ್ಸಿದ್ರು. ನಂಬರ್ ಪ್ಲೇಟ್ ಹಾಕ್ಸ್ಬೇಕಂತ ನಿಲ್ಸಿದ್ದಾರೆ. ಎಲ್ಲಿದ್ದಾರೆ SMR? ಎಲ್ಲಿ ಕಾಣಿಸ್ತಿಲ್ವಲ್ಲ. ಎಲ್ಲಿದ್ದಾರೆ SMR? ಯಾಕೆ ನಾನು ಎಲ್ಲಿದ್ದಾರೆ SMR ಎಲ್ಲಿದ್ದಾರೆ ಅನ್ನಲ್ಲ, ಅದಕ್ಕೆ. ಚಲೋ ಲೆಟ್ಸ್ ಗೋ, ನಂಬರ್ ಪ್ಲೇಟ್ ಹಾಕಿ. ಗೈಸ್, ಗಾಡಿ ನಂಬರ್ ನೋಡ್ಕೊಬಿಡಿ ಗೈಸ್. ಈ ಗಾಡಿ ಎಲ್ಲಾದ್ರೂ ನಿಮಗೆ ಕಾಣಿಸಿದ್ರೆ ನಂಗೆ ಫೋಟೋ ಕಳಿಸ್ಬಿಡಿ. ಎಲ್ಲಾದ್ರೂ ಕಾಣಿಸಿದ್ರೆ, ನಾನಿದ್ರು ನಾನು ಇಲ್ಲಾದ್ರೂ ಆ ಗಾಡಿ ಎಲ್ಲಾದ್ರೂ ಓಡಾಡ್ತಿದ್ರೆ ನನಗೆ ಫೋಟೋ ಕಳಿಸ್ಬಿಡಿ. ಯಾರ್ಯಾರು ನೋಡ್ತೀರಾ ನೀವು ಎಲ್ಲಾರ್ಗು, ನಮ್ ಜನ. ಗೈಸ್, ನಾನು ಕೋಪದಲ್ಲಿ ಇದ್ದೀನಿ ಅಂತ ಪಾಪ ನನ್ಗೆ ಜ್ಯೂಸ್ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಏನ್ ಹೇಳಕ್ ಇಷ್ಟ ಮಾಡ್ತೀನಿ? ಏನಿಲ್ಲ, ನಾನು ಹಿಂಗೊಂದು ಮ್ಯಾಜಿಕ್ ತೋರಿಸ್ಲಾ? ಬೇಡ ಪ್ಲೀಸ್, ಒಂದೇ ಒಂದು ನಿಮಿಷ ನೋಡು. ಒರ್ಸು ಈಗ. ಅನ್ನಲ್ಲ, ಗಡ್ಡ ಹತ್ರ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.
ಗೈಸ್ ಇವಾಗ ನಾವಿಬ್ರು ಶ್ರವಣ್ ಬ್ರೋ ಮನೆಗೆ ಹೋಗ್ತಾ ಇದೀವಿ. ಒಂದು ಶೂಟ್ ಮಾಡಬೇಕು, ಅದಕ್ಕೆ ಹೋಗೋಣ. ಮನೆಗಲ್ಲ, ಆಚೆ ಹೋಗ್ತಾ ಇದೀವಿ. ಅವ್ರ ಮನೆ ಹತ್ರ ಬಂದಿದೀವಿ ಇವಾಗ. ಆಚೆನೂ ಸಿಗ್ಬೋದಿತ್ತಲ್ಲ ಡೈರೆಕ್ಟ್ ಆಗಿ. ಅವ್ರು ಇಲ್ಲಿಂದ ಶೂಟ್ ಮಾಡ್ಬೇಕಂತೆ, ಒಂದಷ್ಟು ಫುಡ್ಸ್ ಏನೋ ಶೂಟ್ ಮಾಡ್ತಾ ಇದ್ದಾರೆ. ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ಇವಾಗ ನಮ್ಮ ಜೊತೆ ಶ್ರವಣ್ ಬ್ರೋ ಇದ್ದಾರೆ. ಇವತ್ತು ಶೂಟಿಗೆ ಬಂದಿದ್ದೀವಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಅವರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಿರೋದು. ಸೊ ಅದಕ್ಕೆ ತುಂಬ ಇವತ್ತೊಂದು ಶೂಟ್ ಮಾಡ್ತಿದ್ದೀವಿ ಇವಾಗ. ಸೊ ಶ್ರವಣ್ ಬ್ರೋ ಚಾನಲಲ್ಲಿ. ಸೊ ಬೇಗ ಬೇಗ ಶೂಟ್ ಮುಗಿಸೋಣ. ಅದಾದ್ಮೇಲೆ ಮತ್ತೆ ಇನ್ನೊಂದು ಶೂಟ್ ಇದೆ, ಅಲ್ಲಿಗೂ ಹೋಗಬೇಕು. ಬನ್ನಿ ಹೋಗೋಣ ಗೈಸ್. ಸೊ ಇವಾಗ ಜಸ್ಟು ಊಟ ಮುಗಿಸಿದ್ದೀವಿ. ಸೊ ಒಂದು ಚಾಲೆಂಜ್ ಬ್ಲಾಗ್ ಮಾಡಿರೋದು ಬೇಸಿಕಲಿ. ಬರುತ್ತೆ ಯಾವಾಗ ಬರುತ್ತೆ? 3-4 ದಿನ. 3-4 ದಿನದಲ್ಲಿ ಬರುತ್ತೆ ಶ್ರವಣ್ ಬ್ರೋ ಯೂಟ್ಯೂಬ್ ಚಾನಲಲ್ಲಿ. ತುಂಬ ಚೆನ್ನಾಗಿತ್ತು, ಮಜಾ ಮಾಡಿದ್ದೀವಿ ತುಂಬ. ಸೊ ಅದನ್ನ ಹೋಗ್ಬಿಟ್ಟು ನೋಡಿ. ಆ್ಯಂಡ್ ಇವಾಗ ಊಟ ಮುಗ್ದಿದೆ. ನೆಕ್ಸ್ಟ್ ಒಂದು ಶೂಟ್ ಇದೆ, ಅಲ್ಲಿಗೆ ಹೋಗೋಣ. ಆ್ಯಂಡ್ ಒಳ್ಳೆ ಕ್ರೇಜಿ ಕಾಂಟೆಂಟ್ ಆಯಿತು. ಯಾಕಂತ ಅಂದರೆ ತುಂಬ ಬಿಕಾಸ್ ನಾವು ತುಂಬ ಕಡಿಮೆ ಜನ ಕೊಲಾಬ್ರೇಟ್ ಮಾಡೋದು, ಕಡಿಮೆ ಜನದ ಜೊತೆ ಮಾಡೋದು. ಆ್ಯಂಡ್ ಮೋರ್ ಓವರ್ ವಿ ಹ್ಯಾವ್ ವೆರಿ ಲೆಸ್ ಪೀಪಲ್ ಟು ಕೊಲಾಬ್ರೇಟ್, ಇಂಟ್ರಾಕ್ಟ್ ಮಾಡಿ ದಟ್ ಗ್ರೋಯಿಂಗ್ ಥಿಂಗ್ ಅನ್ನೋದಿದೆಯಲ್ಲ. ಫೀಲ್ ಗುಡ್ ಅನ್ಸ್ಬೇಕು. ಇವಾಗ ನಾನು ಇವ್ರ ಜೊತೆ ಕೊಲಾಬ್ ಮಾಡೋದು, ಇವ್ರು ನನ್ನ ಜೊತೆ ಕೊಲಾಬ್ ಮಾಡಿ ಇವ್ರಿಗೆ ಅನ್ಸ್ಬೇಕು, ಮಾಡೋಣ ನನಗೇನು ಅದರಲ್ಲೇನು ಈ ಥರ ಅಂತ ಅನ್ಸಿದ್ರೆ ಅಂಥವ್ರ ಜೊತೆ ಅಷ್ಟೇ ಕೊಲಾಬ್ರೇಟ್ ಮಾಡೋದು. ವಿಲ್ ಕೊಲಾಬ್ರೇಟ್ ವಿತ್ ವೆರಿ ಲೆಸ್ ಪೀಪಲ್. ನಾವು ದೊಡ್ಡವರು ಅಂತೆಲ್ಲ ಹೇಳ್ತಾ ಇಲ್ಲ, ಬಟ್ ಹಾಗೆ ಹೇಳ್ತಾ ಇದ್ದೀನಿ ದಟ್ ತುಂಬ ಕಡಿಮೆ ಜನದ ಜೊತೆ ನಮ್ಮ ಒಡನಾಟ ಚೆನ್ನಾಗಿರೋದು. ಸೊ ಅದರಲ್ಲಿ ಶ್ರವಣ್ ಬ್ರೋ ಒಬ್ರು. ಇವತ್ತು ಅವ್ರ ಜೊತೆ ಒಂದು ಒಳ್ಳೆ ಕ್ರೇಜಿ ಕಾಂಟೆಂಟ್ ಮಾಡಿದ್ವಿ. ಬರುತ್ತೆ, ರೆಡಿ ಆಗಿರಿ, ಮಸ್ತಾಗಿರುತ್ತೆ, ಎಂಜಾಯ್ ಮಾಡ್ತೀರಾ. ಯೋಚನೆ ಮಾಡ್ರಿ, 100 ರೂಪಾಯಿ ಊಟನೂ ಮಾಡಿದ್ವಿ, 10,000 ರೂಪಾಯಿ ಊಟನೂ ಮಾಡಿದ್ವಿ. ಯಾವ್ದು ಚೆನ್ನಾಗಿರುತ್ತೆ ಗೆಸ್ ಮಾಡ್ರಿ. ನಾವು ಯಾವ್ದು ಚೆನ್ನಾಗಿರುತ್ತೆ ಅಂತ ಗೆಸ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡ್ರಿ. ಸೊ ದಟ್ ಆ ವಿಡಿಯೋದಲ್ಲಿ ಸುಳ್ಳು ಹೇಳಿದ್ರೆ ನಂಗೆ ಗೊತ್ತಾಗುತ್ತೆ. ನೀವು ಲೆಟ್ಸ್ ಗೋ, ಹೋಗೋಣ ಬನ್ನಿ. What do you have to say? SMR ಹೇಳಿದ್ರು ಫಸ್ಟ್ ಟೈಮ್ ನಾವು ಕೊಲಾಬ್ ಮಾಡಿರೋದು. ನಮಗೆ ಪರಿಚಯ 2 ವರ್ಷ ಆಲ್ಮೋಸ್ಟ್ 2 ವರ್ಷ ಪರಿಚಯ ಆಯಿತು. ಬಟ್ ನಮ್ಮ ಬ್ಲಾಗಲ್ಲಿ ಆ್ಯಕ್ಚುಲಿ ಈಸ್ ನೋನ್ ಫಾರ್ ಹಿಸ್ ಗೇಮಿಂಗ್ ವೆರಿ ಮಚ್. ನಮ್ಮ ಬ್ಲಾಗಲ್ಲಿ ನಾವು ಫುಡ್ ಚಾಲೆಂಜ್ ಮಾಡಿದ್ವಿ, ಅದ್ರ ಜೊತೆ ಗೇಮಿಂಗ್ ಬಗ್ಗೆ ನಾಲೆಜ್. ಕ್ರಿಕೆಟ್ ಆಡಿದೀವಿ ಒಂದ್ಸಲ. ಅಲ್ಲ, ನಾವು ಕ್ರಿಕೆಟ್ ಚಾಲೆಂಜ್ ಮಾಡಿದ್ವಲ್ಲ, ಇದ್ರ ಮುಂಚೆ ಒಂದು ಚಾಲೆಂಜ್ ಮಾಡಿದೀವಿ. ಕರೆಕ್ಟು. ಸೊ ಈ ನಮ್ಮ ಇವ್ರು ಹೇಳಿದ ವಿಡಿಯೋ ಫುಡ್ ಚಾಲೆಂಜ್ ಮಾಡಿ ಅದ್ರ ಜೊತೆ ತುಂಬಾ ನಾಲೆಜ್ ಶೇರ್ ಮಾಡಿದೀವಿ. ಲೈಫ್ ಬಗ್ಗೆ, ಗ್ರೋತ್ ಬಗ್ಗೆ, ಇಂಡಸ್ಟ್ರಿ ಬಗ್ಗೆ, ಗೇಮಿಂಗ್ ಅಲ್ಲಿ ಕೋಟಿ ಸಂಪಾದನೆ ಮಾಡೋದು ಹೆಂಗೆ ಅಂತ ಹೇಳಿದೀನಿ ವಿಡಿಯೋದಲ್ಲಿ. ಕಾಯ್ತಾ ಇರಿ, ಆದಷ್ಟು ಬೇಗ ನಮ್ಮ ಟೀಮ್ ಎಡಿಟ್ ಮಾಡಿ ಹಾಕ್ತಾರೆ. ಸೊ ಬನ್ನಿ ಹೋಗೋಣ ಗೈಡ್. ಸೊ ಫುಲ್ ಎಲ್ಲ ಶೂಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿದಿದೆ. ಎಲ್ಲ ಚೆನ್ನಾಗಾಯ್ತು. ಇವತ್ತಿನ ದಿನ ತುಂಬ ಪ್ರೊಡಕ್ಟಿವ್ ಆಗಿತ್ತು, ಬಟ್ ತುಂಬಾ ನಿದ್ದೆ ಬರ್ತದೆ. ನಂಗೆ ಹುಷಾರೇ ಇಲ್ಲ, ಆಲ್ರೆಡಿ ಜ್ವರ ಬಂದ್ಬಿಟ್ಟಿದೆ ಗೈಸ್ ಪಾಪ. ಜಾಸ್ತಿ ಕೆಲಸ ಮಾಡಿದ್ದೀನಿ. ಏನೋ ಒಂದಷ್ಟು ಕೆಲಸ ಇತ್ತು, ಮಾಡೋಕ್ಕಾಗಿಲ್ಲ, ಬಟ್ ಇಟ್ಸ್ ಓಕೆ. ಈ ಬ್ಲಾಗು ನಿಮಗೆ ಬರೋ ಅಷ್ಟರಲ್ಲಿಗೆ ನಿಮಗೆ ತಬಾಯಿ ಸಾಂಗ್ ಬಂದಿರುತ್ತೆ, ನಾವು ರಿಲೀಸ್ ಮಾಡಿರ್ತೀವಿ ಇನ್ಸ್ಟಾಗ್ರಾಮಲ್ಲಿ. ನೋಡ್ರಿ ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಸೊ ನಿಮ್ಗೆ ಏನಾದ್ರು ಚೆನ್ನಾಗಿದೆ ಅಂತ ನೀವು ಕಮೆಂಟ್ ಮಾಡಿದ್ರೆ, ಅದು ಚೆನ್ನಾಗಿದೆ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತಾನೆ ನಾವು ನೆಕ್ಸ್ಟ್ ನಾವು ಬೇರೆ ಲೆವೆಲ್ ಟ್ರೈ ಮಾಡ್ತೀವಿ. ಅದು ಅರ್ಜೆಂಟಲ್ಲಿ ಮಾಡೋದು ಒನ್ ಡೇನಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಲೆಟ್ಸ್ ಗೋ, ವಿಲ್ ಟ್ರೈ ದಟ್. ಓಕೆ ಅಲ್ಲ? ಇವಾಗ ಮನೆಗೆ ಹೋಗೋಣ. ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಗೋಣ ಮತ್ತೆ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು. ನಿನ್ನಂತ ಸ್ವಾರ್ಥಿನೂ ಯಾವತ್ತಾದ್ರೂ ಪ್ರೀತಿಲ್ ಬೀಳ್ಬೋದು ಅನ್ಸುತ್ತಾ? ಕಷ್ಟ ಅನ್ಸುತ್ತೆ.